ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರೋದು ಅಟ್ ದ ಎಂಡ್ ಆಫ್ ದ ಟನಲ್ ಅನ್ನುವಂತ ಆಕ್ಷನ್ ಥ್ರಿಲ್ಲರ್ ಸಿನಿಮಾನ. ಈ ಸಿನಿಮಾ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ದರೋಡೆಕೋರರು ಒಂದು ಬ್ಯಾಂಕ್ ದರೋಡೆ ಮಾಡುವುದನ್ನು ತಪ್ಪಿಸುತ್ತಾನೆ ಅನ್ನೋದನ್ನು ತೋರಿಸಲಾಗಿದೆ. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಒಂದು ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಕಥೆಯ ಶುರುವಿನಲ್ಲಿ ಒಬ್ಬ ವ್ಯಕ್ತಿಯನ್ನು ವೀಲ್ ಚೇರ್ ಮೇಲೆ ತೋರಿಸಲಾಗುತ್ತೆ. ಈ ವ್ಯಕ್ತಿಯ ಹೆಸರು ಜಾಕ್. ಜಾಕ್ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದು ಆತನ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಆ ಅಪಘಾತದಲ್ಲಿ ಆತ ತನ್ನ ಕಾಲುಗಳೊಂದಿಗೆ ತನ್ನ ಪತ್ನಿ ಮತ್ತು ತನ್ನ ಮಗಳನ್ನು ಕಳೆದುಕೊಂಡಿದ್ದ. ಈಗ ಅವನು ತನ್ನ ದೊಡ್ಡದಾದ ಮನೆಯಲ್ಲಿ ತನ್ನ ನಾಯಿ ಜೊತೆ ಒಬ್ಬಂಟಿಯಾಗಿ ವಾಸಿಸ್ತಾನೆ. ಅವನ ನಾಯಿಗೆ ವಯಸ್ಸಾಗಿತ್ತು, ಅದು ಎದ್ದು ಫಾಸ್ಟ್ ಆಗಿ ಓಡುವಷ್ಟು ಶಕ್ತಿ ಇರಲಿಲ್ಲ. ಜಾಕ್ ಇದರ ಬಗ್ಗೆ ಡಾಕ್ಟರ್ ಜೊತೆ ಕೂಡ ಮಾತಾಡ್ತಾನೆ. ಡಾಕ್ಟರ್ ಇರುವ ಕಾರಣವನ್ನೇ ಅವನಿಗೆ ಹೇಳ್ತಾರೆ, ನಿನ್ನ ನಾಯಿಗೆ ವಯಸ್ಸಾಗಿದೆ, ಈಗ ನಾವು ನಿನಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ, ಅದರ ಮೇಲೆ ಯಾವುದೇ ಔಷಧಿ ಕೆಲಸ ಮಾಡುವುದಿಲ್ಲ. ವಾಸ್ತವವಾಗಿ ಅವನ ನಾಯಿ ತುಂಬಾನೇ ನೋವಲ್ಲಿ ಇರುತ್ತೆ. ಹೀಗಾಗಿ ಜಾಕ್ ನೆಟ್ ನಲ್ಲಿ ಸರ್ಚ್ ಮಾಡ್ತಾನೆ. ಅದರಲ್ಲಿ ಅವನಿಗೆ ಮರ್ಸಿ ಕಿಲ್ಲಿಂಗ್ ಬಗ್ಗೆ ಗೊತ್ತಾಗುತ್ತೆ. ಇದರ ನಂತರ ಅವನು ಬಿಸ್ಕೆಟ್ ನಲ್ಲಿ ಒಂದು ಔಷಧಿ ಮಿಕ್ಸ್ ಮಾಡ್ತಾನೆ, ಅದರಿಂದ ಅದು ಆರಾಮವಾಗಿ ಈ ಜಗತ್ತನ್ನು ಬಿಟ್ಟು ಹೋಗಲು. ಆದರೆ ಅವನು ಸರಿಯಾದ ಸಮಯಕ್ಕೆ ಕಾಯಲು ತೀರ್ಮಾನಿಸ್ತಾನೆ. ಹೀಗಾಗಿ ಬಿಸ್ಕೆಟ್ ಅನ್ನು ಒಂದು ಜಾರಿನಲ್ಲಿ ಹಾಕ್ತಾನೆ. ಜಾಕ್ ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದರಿಂದ ತನ್ನ ಬೇಸ್ಮೆಂಟ್ ನಲ್ಲಿ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡ್ತಾ ಇರುತ್ತಿದ್ದ. ಒಂದು ದಿನ ಅವನಿಗೆ ಹತ್ತಿರದ ಗೋಡೆಯಿಂದ ಕೆಲವು ಜನರ ಪಿಸುಮಾತಿನ ಶಬ್ದ ಕೇಳಿಸುತ್ತೆ. ಅದು ಅವನ ಹತ್ತಿರದವನ ಮನೆಯಿಂದ ಬರುತ್ತಿತ್ತು. ಅವರು ಯಾವುದೋ ವಿಷಯದ ಬಗ್ಗೆ ಮಾತಾಡುತ್ತಿದ್ದರು. ಅವನಿಗೆ ಡೌಟ್ ಆಗುತ್ತೆ. ಹೀಗಾಗಿ ಸ್ಟೆಥೋಸ್ಕೋಪ್ ಗೋಡೆಗೆ ಫಿಕ್ಸ್ ಮಾಡಿ ಕಂಪ್ಯೂಟರ್ ಗೆ ಅಟ್ಯಾಚ್ ಮಾಡ್ತಾನೆ. ಯಾಕೆಂದ್ರೆ ಅತ್ತ ಕಡೆಯಿಂದ ಜನರು ಏನೇ ಮಾತಾಡಿದ್ರು ಆ ಮಾತು ಅವನ ಕಂಪ್ಯೂಟರ್ ನಲ್ಲಿ ರೆಕಾರ್ಡ್ ಆಗಲು ಮತ್ತು ಅವನು ಅದನ್ನು ಕೇಳುವಂತೆ ಆಗಲು. ಈಗ ಮತ್ತೊಂದು ದಿನ ಜಾಕ್ಗೆ ಮತ್ತೆ ಅಲ್ಲಿಂದ ಮಾತಾಡುವ ಶಬ್ದ ಕೇಳಿಸುತ್ತೆ. ಅವನು ಸ್ಟೆಥೋಸ್ಕೋಪ್ ನಿಂದ ಅವರ ಮಾತು ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ, ಆದ್ರೆ ಅವನಿಗೆ ಏನು ಅರ್ಥವಾಗುವುದಿಲ್ಲ. ಹಾಗಾಗಿ ಅವರು ಹೋದ ನಂತರ ಅವನು ತನ್ನ ಮನೆಯ ಗೋಡೆ ಮೇಲೆ ಸಣ್ಣ ಹೋಲ್ ಮಾಡ್ತಾನೆ. ಆ ಹೋಲ್ ಒಳಗೆ ಮೈಕ್ರೋ ಕ್ಯಾಮರಾ ಮತ್ತು ಮೈಕ್ರೋ ಮೈಕ್ ಫಿಕ್ಸ್ ಮಾಡ್ತಾನೆ. ಅದರಿಂದ ಅವರು ಮಾತಾಡುವುದು ಮಾತ್ರ ಕೇಳುವುದಲ್ಲದೆ ಅವರನ್ನು ಕಂಪ್ಯೂಟರ್ ನಲ್ಲಿ ನೋಡಲು. ಜಾಕ್ ತನ್ನ ಮನೆಯ ಮೇಲಿನ ಭಾಗ ಪೇಯಿಂಗ್ ಗೆಸ್ಟ್ ರೆಂಟ್ಗೆ ಕೊಡಲು ಪೇಪರ್ ನಲ್ಲಿ ಆಡ್ ಕೊಟ್ಟಿದ್ದ. ಈಗ ಅವನ ಮನೆಗೆ ಒಬ್ಬಳು ಮಹಿಳೆ ಬರುತ್ತಾಳೆ. ಆಕೆ ಹೆಸರು ಡೇಸಿ. ಅವಳೊಂದಿಗೆ ಅವಳ ಮಗಳು ಕೂಡ ಇರುತ್ತಾಳೆ. ಡೇಸಿ ಹೇಳ್ತಾಳೆ, ನಾನು ನಿನ್ನ ಮನೆ ಬಾಡಿಗೆಗೆ ತೆಗೆದುಕೊಳ್ಳಲು ಬಯಸ್ತೇನೆ. ಜಾಕ್ ಮನೆಯ ಮೇಲಿನ ಭಾಗ ಬಾಡಿಗೆಗೆ ಕೊಡಲು ಒಪ್ತಾನೆ. ಇದರ ಬಳಿಕ ಡೇಸಿ ತನ್ನ ಮಗಳೊಂದಿಗೆ ಈ ಮನೆಯಲ್ಲಿ ವಾಸಿಸಲು ಬರುತ್ತಾಳೆ. ಜಾಕ್ ಗಮನಿಸ್ತಾನೆ, ಡೇಸಿ ಮಗಳು ಯಾವತ್ತಿಗೂ ಮಾತನಾಡುವುದೇ ಇಲ್ಲ ಮತ್ತು ಯಾರನ್ನೇ ನೋಡಿದರೂ ಕೂಡ ಇದರ ಯಾವಾಗಲೂ ಮನೆಯಲ್ಲಿ ಅವಿತುಕೊಂಡೇ ಇರುತ್ತಿದ್ದಳು. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳ ಅನ್ನೋದು ಜಾಕ್ಗೆ ಅರ್ಥವಾಗುವುದಿಲ್ಲ. ಇಲ್ಲಿ ಡೇಸಿ ಜಾಕ್ ಜೊತೆ ಮಾತಾಡಲು ಪ್ರಯತ್ನ ಮಾಡ್ತಾಳೆ. ಅವನ ಹತ್ತಿರ ಅವನ ಫ್ಯಾಮಿಲಿ ಬಗ್ಗೆ ಹಲವಾರು ಕ್ವಶನ್ ಕೇಳುತ್ತಾಳೆ. ಅವಳಿಗೆ ಅವಕಾಶ ಸಿಕ್ಕಾಗ ಮನೆಯಲ್ಲಿ ಲೌಡ್ ಮ್ಯೂಸಿಕ್ ಹಾಕ್ತಾಳೆ. ಜಾಕ್ ಬೇಗನೆ ಅವರೊಂದಿಗೆ ಸೇರಿಕೊಂಡು ಬಿಡ್ತಾನೆ. ಈಗ ರಾತ್ರಿ ಅವನು ಬೇಸ್ಮೆಂಟ್ ಗೆ ಹೋಗಿ ಅಲ್ಲಿ ತನ್ನ ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಾನೆ. ಅವನು ಅವನ ಗೋಡೆ ಮೇಲೆ ಫಿಕ್ಸ್ ಮಾಡಿದ್ದ ಕ್ಯಾಮರಾ ಅದರಲ್ಲಿ ಹತ್ತಿರದ ಮನೆಯಿಂದ ಅವನಿಗೆ ಯಾವಾಗಲೂ ಶಬ್ದ ಕೇಳುತ್ತಿತ್ತು. ಅಲ್ಲಿ ಕೆಲವು ಜನರು ಮನೆಯ ಮಧ್ಯಭಾಗದ ನೆಲದಲ್ಲಿ ಟನೆಲ್ ತೋಡುತ್ತಿದ್ದರು. ಹಾಗೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡೋ ಬಗ್ಗೆ ಮಾತಾಡುತ್ತಿದ್ದರು. ಅದನ್ನು ಅವರು ಕ್ರಿಸ್ಮಸ್ ದಿನ ಬ್ಲಾಸ್ಟ್ ಮಾಡುವುದರಲ್ಲಿದ್ದರು. ಅಂದರೆ ಅವರು ಒಂದು ಪ್ಲಾನ್ ಮಾಡ್ತಿದ್ದರು. ಇಲ್ಲಿ ಜಾಕ್ ನೋಡ್ತಾನೆ, ಡೇಸಿ ಕೂಡ ಅವರ ಜೊತೆ ಸೇರಿದ್ದಳು. ಅಸಲಿಗೆ ಅವಳು ಮೇಲಿನ ಚಾವಣಿದಾರಿಂದ ಅವರ ಮನೆಗೆ ಹೋಗಿದ್ದಳು. ಜಾಕಿಗೆ ಅಲ್ಲಿ ಅರ್ಥವಾಗುತ್ತೆ, ಡೇಸಿ ಅವರೊಂದಿಗೆ ಸೇರಿಕೊಂಡಿದ್ದಾಳೆ. ಹಾಗೆ ಅವಳು ಅವನ ಮೇಲೆ ಕಣ್ಣಿಡಲು ಬೇಕಂತಲೇ ಒಬ್ಬಳು ಬಾಡಿಗೆದಾರಳಾಗಿ ಬಂದಿದ್ದಾಳೆ ಅನ್ನುವುದು. ವಾಸ್ತವವಾಗಿ ಡೇಸಿ ಈ ಗ್ಯಾಂಗ್ ಲೀಡರ್ ನ ಗರ್ಲ್ ಫ್ರೆಂಡ್ ಆಗಿದ್ದಳು. ಲೀಡರ್ ಅವಳಿಗೆ ಹೇಳ್ತಾನೆ, ನೀನು ಇಲ್ಲಿಗೆ ಈ ಟೈಮ್ ಅಲ್ಲಿ ಬರಬಾರದಿತ್ತು, ವಾಪಸ್ ಹೋಗಿ ಇಲ್ಲಿಂದ. ಇದರ ನಂತರ ಅವನು ಅವಳಿಗೆ ಬೀಗ ಕೊಡ್ತಾನೆ. ಬೀಗ ತಕೊಂಡು ಡೇಸಿ ಜಾಕ್ ಇರುವ ಮನೆಗೆ ಚಾವಣಿ ದಾರಿ ಮೂಲಕ ಬರ್ತಾಳೆ. ಜಾಕ್ ಎಲ್ಲ ಗೊತ್ತಿದ್ದರೂ ಕೂಡ ಅವಳ ಬಳಿ ಯಾವುದೇ ಪ್ರಶ್ನೆ ಕೇಳದೆ ಸುಮ್ಮನಿರ್ತಾನೆ. ಮರುದಿನ ಬೆಳಿಗ್ಗೆ ಡೇಸಿ ಮಾರ್ಕೆಟ್ಗೆ ಹೋದಾಗ ಜಾಕ್ ಅವಳ ಮಗಳೊಂದಿಗೆ ಮಾತಾಡುವ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಳು ಏನು ಮಾತಾಡಲ್ಲ. ಬದಲಿಗೆ ಅವಳು ಯಾವಾಗಲೂ ಜಾಕ್ ನ ಡಾಗ್ ನ ಕಿವಿಯಲ್ಲಿ ಏನಾದರೂ ಹೇಳುತ್ತಲೇ ಇರುತ್ತಿದ್ದಳು. ಜಾಕಿಗೆ ಅವಳು ಏನು ಹೇಳ್ತಿದ್ದಾಳೆ ಅನ್ನೋದು ತಿಳಿಯಲು ಬಯಸ್ತಾನೆ. ಹೀಗಾಗಿ ಅವನು ನಾಯಿಯ ಕುತ್ತಿಗೆಯ ಪಟ್ಟೆಯಲ್ಲಿ ಒಂದು ಸಣ್ಣ ಮೈಕ್ ರೆಕಾರ್ಡರ್ ಫಿಕ್ಸ್ ಮಾಡ್ತಾನೆ. ಯಾಕಂದ್ರೆ ಅವನು ಡೇಸಿಯ ಮಗಳ ಮಾತುಗಳನ್ನು ಕೇಳಲು. ಮತ್ತೆ ಪುನಃ ಆತ ಕಂಪ್ಯೂಟರ್ ನಲ್ಲಿ ಕ್ಯಾಮೆರಾ ಫುಟೇಜ್ ನೋಡಿದಾಗ ಈ ಬಾರಿ ಅವನಿಗೆ ಆ ಗುಂಪಿನ ಮೈನ್ ಪ್ಲಾನ್ ಬಗ್ಗೆ ಗೊತ್ತಾಗುತ್ತೆ. ಅದು ಬೇರೆ ಏನೂ ಅಲ್ಲ, ಬ್ಯಾಂಕ್ ಒಂದರ ದರೋಡೆ ಆಗಿತ್ತು. ಇಲ್ಲಿ ಜಾಕ್ಗೆ ವಿಷಯ ಗೊತ್ತಾಗಿದೆ. ಅವನ ಎದುರಿನ ಮನೆಯ ನೆಲದಲ್ಲಿ ಆಗುತ್ತಿರೋ ಗುಂಡಿ ಅದೊಂದು ಬ್ಯಾಂಕ್ ರಾಬರಿಗಾಗಿ ಆಗುತ್ತಿದೆ ಅನ್ನುವುದು. ಅಂದರೆ ಅವರು ನೆಲದ ಒಳಗಿಂದ ಒಂದು ಸುರಂಗ ಕೊರೆಯುತ್ತಿದ್ದರು. ಅದು ಬ್ಯಾಂಕಿನ ಲಾಕರ್ ರೂಮಿನಲ್ಲಿ ತೆರೆಯುತ್ತಿತ್ತು ಮತ್ತು ಅವರು ಒಂದು ಟ್ರಾಲಿಯ ಸಹಾಯದಿಂದ ಆ ಜಾಗದಲ್ಲಿರೋ ಎಲ್ಲಾ ಹಣ ಅವರಿದ್ದ ಈ ಮನೆಗೆ ಟ್ರಾಲಿ ಮೂಲಕ ಟ್ರಾನ್ಸ್ಫರ್ ಮಾಡ್ತಿದ್ದರು. ಆ ಟ್ರಾಲಿ ತುಂಬಾನೇ ಸಣ್ಣದು. ಜಾಕ್ ಆ ಟ್ರಾಲಿನ ನೋಡ್ತಾನೆ. ಜಾಕ್ ಈಗ ನೋಡ್ತಾನೆ, ಅಲ್ಲಿಗೊಬ್ಬ ವ್ಯಕ್ತಿ ಬಂದು ನೆಲದ ಒಳಗಿಂದ ಬ್ಯಾಂಕ್ ತನಕ ಟನಲ್ ಮಾಡುವ ಬ್ಯಾಂಕ್ ನ ಅಡ್ರೆಸ್ ಹೇಳ್ತಾನೆ. ಇದರ ನಂತರ ಲೀಡರ್ ಆ ವ್ಯಕ್ತಿನ ತನ್ನ ಹತ್ತಿರ ಕರೆಸ್ತಾನೆ ಮತ್ತು ತುಂಬಾನೇ ಕ್ರೂರವಾಗಿ ಅವನನ್ನು ಕೊಲ್ಲುತ್ತಾನೆ. ಯಾಕೆಂದ್ರೆ ಆ ವ್ಯಕ್ತಿ ಈ ವಿಷಯವನ್ನು ಬೇರೆಯವರ ಬಳಿ ಹೇಳಿದಂತೆ ಇರಲು. ಇದೆಲ್ಲ ನೋಡಿ ಜಾಕ್ ತುಂಬಾನೇ ಹೆದರ್ತಾನೆ. ಅವನು ಅಸಲಿಗೆ ಎಲ್ಲವನ್ನು ರೆಕಾರ್ಡ್ ಮಾಡಿದ್ದ. ಕೂಡಲೇ ಪೊಲೀಸ್ನವರಿಗೆ ಈ ವಿಷಯ ತಿಳಿಸಲು ಕರೆ ಮಾಡಲು ಹೋದಾಗ ಆಗ ಅವನಿಗೆ ಅವರ ಮಾತುಗಳಿಂದ ಗೊತ್ತಾಗುತ್ತೆ ಅವರ
ಜೊತೆ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಶಾಮೀಲಾಗಿದ್ದಾನೆ ಅನ್ನುವುದು. ಆ ಪೊಲೀಸ್ ಆಫೀಸರ್ ಅವನು ಈ ಡೆಡ್ ಬಾಡಿ ಬಗ್ಗೆ ನೋಡಿಕೊಳ್ತಾನೆ. ಹೀಗಾಗಿ ಜಾಕ್ ಇದರ ಬಗ್ಗೆ ಯಾರಿಗೂ ಏನನ್ನೂ ಹೇಳುವುದಿಲ್ಲ. ಒಂದು ವೇಳೆ ಜಾಕ್ ಇದರ ಬಗ್ಗೆ ಹೇಳಲು ಹೋದರೂ ಕೂಡ ಅದು ವ್ಯರ್ಥವಾಗುತ್ತಿತ್ತು. ರಾತ್ರಿ ವೇಳೆ ಜಾಕ್ ಡೇಸಿಯ ವೈನ್ ನಲ್ಲಿ ಅಮಲಿನ ಮಾತ್ರ ಸೇರಿಸ್ತಾನೆ. ಅವಳು ಅದನ್ನು ಕುಡಿದಾಗ ಪ್ರಜ್ಞೆ ತಪ್ಪುತ್ತಾಳೆ. ಇದರ ಬಳಿಕ ಜಾಕ್ ಅವಳ ಕೈಕಾಲುಗಳನ್ನು ಕಟ್ಟಿ ಹಾಕುತ್ತಾನೆ. ನಂತರ ಅವನು ರೆಕಾರ್ಡಿಂಗ್ ಕೇಳ್ತಾನೆ. ಅವನಿಗೆ ರೆಕಾರ್ಡಿಂಗ್ ನಿಂದ ಗೊತ್ತಾಗುತ್ತೆ ಪೊಲೀಸ್ನವನು ಅಲ್ಲಿಗೆ ಬಂದಿದ್ದ. ಅವನು ಅವರಿಗೆ ವಾರ್ನ್ ಮಾಡಿದ್ದ 747 ಮತ್ತು 748 ಲಾಕರ್ ಗಳಿಂದ ಯಾರು ಏನನ್ನೂ ತೆಗೆಯಲ್ಲ, ಏಕೆಂದರೆ ಅವುಗಳು ಅವನದೇ ಲಾಕರ್ ಗಳು ಆಗಿದ್ದವು. ಕೆಲವು ಸಮಯದ ನಂತರ ಡೇಸಿಗೆ ಪ್ರಜ್ಞೆ ಬಂದಾಗ ಜಾಕ್ ಅವಳ ಹತ್ತಿರ ಹೋಗ್ತಾನೆ ಮತ್ತು ಹೇಳುತ್ತಾನೆ, ನೀನು ತಪ್ಪು ಮಾಡುತ್ತಿದ್ದೀಯಾ, ಆ ಕೆಟ್ಟ ಜನರಿಗೆ ಯಾಕೆ ಸಾಥ್ ಕೊಡ್ತಿದ್ದಿ, ಅವರೆಲ್ಲರೂ ಕ್ರಿಮಿನಲ್ಸ್. ಡೇಸಿ ಹೇಳ್ತಾಳೆ, ನನ್ನ ಬಾಯ್ ಫ್ರೆಂಡ್ ಕೂಡ ಅವರ ಜೊತೆ ಇದ್ದಾನೆ, ನಾನು ಅವನನ್ನು ತುಂಬಾನೇ ಪ್ರೀತಿಸ್ತೇನೆ, ಅವರ ಲೀಡರ್ ಅವನು, ಅವನಿಗೆ ಹಣದ ಅವಶ್ಯಕತೆ ತುಂಬಾನೇ ಇದೆ, ಹೀಗಾಗಿ ಅವನು ಅವರ ಜೊತೆ ಕೆಲಸ ಮಾಡ್ತಿದ್ದಾನೆ, ಆದ್ರೆ ಅವನು ಯಾರಿಗೂ ಹಾನಿ ಮಾಡಲ್ಲ. ಜಾಕ್ ಹೇಳ್ತಾನೆ, ಅದು ನಿನ್ನ ತಪ್ಪು ಭಾವನೆ. ಬಳಿಕ ಅವನು ಅವಳಿಗೆ ಅದೇ ವಿಡಿಯೋ ಫುಟೇಜ್ ತೋರಿಸ್ತಾನೆ. ಅದರಲ್ಲಿ ಗ್ಯಾಂಗ್ ಲೀಡರ್ ಅಂದರೆ ಅವಳ ಬಾಯ್ ಫ್ರೆಂಡ್ ಟನೆಲ್ ದಾರಿ ಹೇಳುತ್ತಿದ್ದವನನ್ನು ಕ್ರೂರವಾಗಿ ಕೊಲ್ಲುತ್ತಿದ್ದ. ಇದನ್ನು ನೋಡಿ ಡೇಸಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವಳಿಗೆ ತನ್ನ ಬಾಯ್ ಫ್ರೆಂಡ್ ಗ್ಯಾಂಗ್ ಲೀಡರ್ ಒಬ್ಬ ಕೊಲೆಗಾರ ಅನ್ನೋದು ತಿಳಿಯುತ್ತೆ. ತಾನೊಬ್ಬ ಫ್ರಾಡ್ ಮೇಲೆ ನಂಬಿಕೆಟ್ಟೆ ಎಂದು ಬೇಸರಗೊಳ್ಳುತ್ತಾಳೆ. ಈಗ ಲೀಡರ್ ಮತ್ತು ಅವನ ಸಹಚರರು ಕ್ರಿಸ್ಮಸ್ ದಿನ ಬ್ಯಾಂಕಿನಲ್ಲಿ ಕನ್ನ ಹಾಕುತ್ತಿದ್ದರು. ಅವರು ಮಾಡಿದ್ದ ಸಣ್ಣ ಟನಲ್ ನಲ್ಲಿ ಒಂದು ಸಣ್ಣ ಟ್ರಾಲಿಯಿಂದ ಹಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುವುದರಲ್ಲಿದ್ದರು. ಆ ಸಣ್ಣ ಟನಲ್ ಜಾಕ್ ಮನೆಯ ಕೆಳಗಿಂದ ಹೋಗುತ್ತಿತ್ತು. ಈ ವಿಷಯ ಜಾಕ್ ನಿಗೆ ಗೊತ್ತಿದೆ. ಹೀಗಾಗಿ ಅವನು ತನ್ನ ಮನೆಯ ಫ್ಲೋರ್ ಮೇಲೆ ಒಂದು ಗುಂಡಿ ತೋಡುತ್ತಿರ್ತಾನೆ, ಏಕೆಂದರೆ ಟ್ರಾಲಿಯಿಂದ ಹಣ ಆಚೆ ಈಚೆ ಹೋಗುವಾಗ ಅವನು ಸ್ವಲ್ಪ ಹಣ ತೆಗೆಯಲು. ಈ ಎಲ್ಲ ವಿಷಯ ಅವನು ಡೇಸಿಗೂ ಕೂಡ ತಿಳಿಸ್ತಾನೆ. ಡೇಸಿ ಹೀಗೆ ಮಾಡಿದಂತೆ ಅವನಿಗೆ ನಿರಾಕರಿಸ್ತಾಳೆ. ಆತ ಲೀಡರ್ ಮತ್ತು ಅವನ ಜನರಿಗೆ ಗೊತ್ತಾಗುತ್ತೆ ಅವರು ಟನಲ್ ಮಾಡುತ್ತಿರೋ ದಾರಿ ಅದು ತಪ್ಪು ದಾರಿ. ಬ್ಯಾಂಕ್ ತನಕ ತಲುಪಲು ಅವರು ಬೇರೆ ದಾರಿ ಹುಡುಕಬೇಕಾಗಿತ್ತು. ಹಾಗೆ ಟ್ರಾಲಿನ ಬದಲು ಮಾಡ್ತಾರೆ. ಮೊದಲು ಅವರು ಬಳಸುತ್ತಿದ್ದ ಟ್ರಾಲಿ ಮೇಲೆ ಕವರ್ ಇರಲಿಲ್ಲ. ಈಗ ಅವರು ಬಳಸುವ ಟ್ರಾಲಿ ಮೇಲೆ ಕವರ್ ಇತ್ತು. ಅದರಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹಣವನ್ನು ಶಿಫ್ಟ್ ಮಾಡಲು ಬಯಸಿದ್ದರು. ಈಗ ಅವರು ಬಂದ್ ಆಗಿರೋ ಬಾಕ್ಸ್ ಅಂದರೆ ಟ್ರಾಲಿ ಯೂಸ್ ಮಾಡಲು ಡಿಸೈಡ್ ಮಾಡ್ತಾರೆ. ಇದರ ಅರ್ಥ ಜಾಕ್ ಮೇಲಿಂದ ಹಣ ತೆಗೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಅವನು ತುಂಬಾನೇ ಸಮಯದಿಂದ ಪ್ಲಾನ್ ಮಾಡ್ತಿದ್ದ. ಆದರೆ ಅವನ ಪ್ಲಾನ್ ಈಗ ಫ್ಲಾಪ್ ಆಗಿತ್ತು. ಜಾಕ್ ಕೂಡ ತನ್ನ ಪ್ಲಾನ್ ಚೇಂಜ್ ಮಾಡಬೇಕಾಗಿ ಬರುತ್ತೆ. ರಾತ್ರಿ ವೇಳೆ ಚುಪ್ಚಾಪಾಗಿ ತನ್ನ ಮನೆ ದೊಡ್ಡ ರಂಧ್ರದ ಮೂಲಕ ಟನಲ್ ಒಳಗೆ ಹೋಗ್ತಾನೆ. ಪೂರ್ತಿ ಟನಲ್ ಚೆಕ್ ಮಾಡ್ತಾನೆ. ಅಲ್ಲಿ ಅವನಿಗೆ ನೀರಿನ ಒಂದು ಪೈಪ್ ಕಾಣಿಸುತ್ತೆ. ಅದರ ಮೆಜರ್ಮೆಂಟ್ ತಕೊಳ್ತಾನೆ. ಆಗ ಅವನು ನೋಡ್ತಾನೆ ಲೀಡರ್ ಮತ್ತು ಅವನ ಜನರು ಟನಲ್ ಒಳಗೆ ಬರುತ್ತಿದ್ದರು. ಕೂಡಲೇ ಅವನು ಅವಿತು ಬಿಡ್ತಾನೆ. ಅವರು ಹೋದ ನಂತರ ತುಂಬಾನೇ ಚಾಲಾಕಿತನದಿಂದ ತನ್ನ ಮನೆಗೆ ಬಂದು ಬಿಡ್ತಾನೆ. ಅಲ್ಲಿ ಅವನು ಗಮನಿಸ್ತಾನೆ ಡೇಸಿ ಮಗಳು ಮನೆಯಲ್ಲಿ ಇರಲಿಲ್ಲ. ಎಲ್ಲ ಕಡೆ ಹುಡುಕಿದ್ದರು, ಎಲ್ಲೂ ಅವಳು ಕಣ್ಣಿಗೆ ಬೀಳುವುದಿಲ್ಲ. ಅದೇ ಕ್ಷಣ ಅವನ ಗಮನ ಮಾನಿಟರ್ ಮೇಲೆ ಬೀಳುತ್ತೆ. ಅದರಿಂದ ಅವನು ದರೋಡೆಕೋರರನ್ನು ಯಾವಾಗಲೂ ನೋಡ್ತಿದ್ದ. ಅವನಿಗೆ ನೋಡ್ತಾನೆ ಡೇಸಿ ಮಗಳು ಆ ಮನೆಯಲ್ಲಿದ್ದಳು. ಆದ್ರೆ ಆ ಸಮಯದಲ್ಲಿ ಅಲ್ಲಿ ದರೋಡೆಕೋರರು ಇರುವುದಿಲ್ಲ. ಹೀಗಾಗಿ ಡೇಸಿ ಮಗಳು ಅಲ್ಲಿ ಒಬ್ಬನ ವಾಚ್ ಕೈಗೆತ್ತಿಕೊಳ್ಳುತ್ತಾಳೆ. ಈಗ ಅಲ್ಲಿಗೆ ದರೋಡೆಕೋರರು ಬರ್ತಿದ್ದರು. ಇನ್ನೇನು ಅವರು ಡೇಸಿ ಮಗಳನ್ನು ನೋಡ್ತಾರೆ ಅನ್ನುವಾಗ ಅವಳು ಅಲ್ಲಿಯ ಮೆಟ್ಟಿಲುಗಳ ಕೆಳಗೆ ಅವಿತು ಬಿಡ್ತಾಳೆ. ಈಗ ಆ ವ್ಯಕ್ತಿ ಅವನ ವಾಚ್ ಅನ್ನು ಡೇಸಿ ಮಗಳು ತಕೊಂಡಿದ್ದಳು. ಅವನಿಗೆ ತನ್ನ ವಾಚ್ ಅನ್ನು ಹುಡುಕುತ್ತಿರ್ತಾನೆ. ಇನ್ನೇನು ಅವನು ಡೇಸಿ ಮಗಳನ್ನು ನೋಡ್ತಾನೆ ಅನ್ನುವಾಗ ಆಗ ಇಲ್ಲಿಗೆ ಅವರಿಗೆ ಸಾಥ್ ಕೊಡ್ತಿದ್ದ ಪೊಲೀಸ್ ಆಫೀಸರ್ ಬರ್ತಾನೆ. ಅವನು ಇವರುಗಳಿಗೆ ಕಾಗದಗಳ ಚೂರನ್ನು ಕೊಡ್ತಾನೆ. ಅದರಲ್ಲಿ ಎಲ್ಲ ಲಾಕರ್ಸ್ ಗಳ ನಂಬರ್ಸ್ ಇದ್ದವು. ಆ ಲಾಕರ್ ಗಳನ್ನು ತೆರೆದಾಗ ಅಲಾರಂ ಹೊಡೆದುಕೊಳ್ಳುತ್ತಿತ್ತು. ಇದರ ಅರ್ಥ ಅವರು ಆ ಲಾಕರ್ ಗಳನ್ನು ತೆರೆಯಬಾರದಾಗಿತ್ತು. ನಂತರ ಅವನು ಒಂದು ಸ್ಪೆಷಲ್ ಲಾಕರ್ ನಂಬರ್ ಹೇಳಿ ಇದರಿಂದ ಕೆಲವು ಡಾಕ್ಯುಮೆಂಟ್ಸ್ ತರಬೇಕು, ಅದರ ಅವಶ್ಯಕತೆ ನನಗಿದೆ ಅನ್ನುತ್ತಾನೆ. ತದನಂತರ ಇವರು ಎಲ್ಲರೂ ಇಲ್ಲಿಂದ ಹೊರಟು ಹೋಗ್ತಾರೆ. ಈಗ ಡೇಸಿ ಮಗಳು ವಾಪಸ್ಸು ಬರ್ತಾಳೆ. ಮೇಲೆ ಬರಲು ಅವಳಿಗೆ ಜಾಕ್ ಹೆಲ್ಪ್ ಮಾಡ್ತಾನೆ. ಅಸಲಿಗೆ ಅವಳು ಜಾಕ್ ಕೆಳಗೆ ಹೋಗಿದ್ದ ಟನಲ್ ಮೂಲಕ ಕೆಳಗೆ ಹೋಗಿದ್ದಳು. ಈಗ ಜಾಕ್ ಅವಳು ಅಲ್ಲಿಂದ ತಂದಿದ್ದ ವಾಚ್ ತಕೊಳ್ತಾನೆ. ಡೇಸಿ ಮೊಬೈಲ್ಗೆ ಈಗ ಲೀಡರ್ನ ಕಾಲ್ ಬರುತ್ತೆ. ಒಂದು ವೇಳೆ ಅವಳು ಈ ಕಾಲ್ ರಿಸೀವ್ ಮಾಡದೆ ಹೋದ್ರೆ ಎಲ್ಲೋ ಏನೋ ತೊಂದರೆ ಆಗಿದೆ ಅನ್ನೋದು ಅವನಿಗೆ ಅರ್ಥವಾಗುತ್ತಿತ್ತು, ಅವನಿಗೆ ಅರಿವಾಗುತ್ತಿತ್ತು. ಹಾಗಾಗಿ ಜಾಕ್ ಅವಳಿಗೆ ಹೇಳ್ತಾನೆ, ನೀನು ನನಗೆ ಸಹಾಯ ಮಾಡಲೇಬೇಕಾಗುತ್ತೆ, ನೀನು ಅವನ ಹತ್ತಿರ ಒಳ್ಳೆ ರೀತಿ ಮಾತಾಡು. ಡೇಸಿ ಈಗಲೂ ಅವನಿಗೆ ಹೆಲ್ಪ್ ಮಾಡಲು ನಿರಾಕರಿಸ್ತಾಳೆ. ಬಳಿಕ ಜಾಕ್ ಡೇಸಿಗೆ ಅವಳ ಮಗಳ ರೆಕಾರ್ಡಿಂಗ್ ಕೇಳಿಸ್ತಾನೆ. ಅದನ್ನು ಅವನು ತನ್ನ ನಾಯಿಯ ಕುತ್ತಿಗೆಯ ಪಟ್ಟಿಗೆ ಫಿಕ್ಸ್ ಮಾಡಿದ್ದ ಮೈಕ್ರೋ ಮೈಕ್ ನಿಂದ ರೆಕಾರ್ಡ್ ಮಾಡಿದ್ದ. ಅದರಲ್ಲಿ ಡೇಸಿ ಮಗಳ ವಾಯ್ಸ್ ರೆಕಾರ್ಡ್ ಆಗಿತ್ತು. ಡೇಸಿ ಮಗಳು ಅದರಲ್ಲಿ ಹೇಳುತ್ತಿದ್ದಳು, ರಾಬರ್ಸ್ ಗಳ ಲೀಡರ್ ಅಂದರೆ ಡೇಸಿ ಲವರ್ ತನ್ನನ್ನು ಹಲವು ವರ್ಷಗಳ ಹಿಂದೆ ಕೆಟ್ಟದಾಗಿ ಟಚ್ ಮಾಡಿದ್ದ, ನನಗೆ ಟಾರ್ಚರ್ ಕೊಡುತ್ತಿದ್ದ. ನನ್ನ ಮಾಮ್ ನನ್ನ ಹತ್ತಿರ ಇರದಿದ್ದಾಗ ಅವನು ನನ್ನ ತುಂಬಾನೇ ಕೆಟ್ಟದಾಗಿ ಟಚ್ ಮಾಡ್ತಿದ್ದ. ಇದರಿಂದಾಗಿ ಅವಳು ಯಾರೊಂದಿಗೂ ಹೆಚ್ಚು ಮಾತಾಡುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಅವಳು ಮನೆಯಲ್ಲಿ ಯಾವಾಗಲೂ ಅವಿತು ಬಿಡುತ್ತಿದ್ದಳು. ಯಾಕೆಂದರೆ ಅವಳಿಗೆ ಯಾವಾಗಲಾದ್ರೂ ಅವಳ ಮಾಮನ ಬಾಯ್ ಫ್ರೆಂಡ್ ಎಲ್ಲಿಯಾದ್ರೂ ಮನೆಗೆ ಬರಬಹುದು ಅನ್ನೋ ಭಯವಾಗುತ್ತಿತ್ತು. ಇದೆಲ್ಲ ಕೇಳಿದ ನಂತರ ಡೇಸಿ ಮನಸ್ಸು ಒಡೆದು ಹೋದಂತಾಗುತ್ತೆ. ಅವಳ ಬಾಯ್ ಫ್ರೆಂಡ್ ಮೇಲೆ ಸಿಟ್ಟು ಬರುತ್ತೆ ಮತ್ತು ಜಾಕ್ನಿಗೆ ಸಹಾಯ ಮಾಡಲು ತಯಾರಾಗ್ತಾಳೆ. ಬೇಗನೆ ಫೋನ್ ರಿಸೀವ್ ಮಾಡಿ ಎಲ್ಲೋ ನಾರ್ಮಲ್ ಇರುವಂತೆ ಆತನೊಂದಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾಳೆ. ಅವಳ ಮಾತುಗಳಿಂದ ಅವನಿಗೆ ಅವಳ ಮೇಲೆ ಯಾವುದೇ ಸಂದೇಹ ಬರುವುದಿಲ್ಲ. ಈಗ ರಾತ್ರಿ ಬಂದು ಬಿಡುತ್ತೆ. ಅದು ಕ್ರಿಸ್ಮಸ್ ನ ದಿನ. ಆ ದಿನ ಎಲ್ಲರೂ ಬ್ಯಾಂಕಿನಲ್ಲಿ ರಾಬರಿ ಮಾಡುವುದರಲ್ಲಿದ್ದರು. ಆ ರಾಬರ್ಸ್ ಟನಲ್ ಕೆಳಗೆ ಬಾಂಬ್ ಫಿಕ್ಸ್ ಮಾಡ್ತಾರೆ.
ಆ ಬಾಂಬ್ ಬ್ಲಾಸ್ಟ್ ಮಾಡಿ ಬ್ಯಾಂಕ್ ಒಳಗೆ ಸೇರಲು. ಅವರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅನ್ನುವಾಗ ಜಾಕ್ ಕೆಳಗೆ ಟನಲ್ ಒಳಗೆ ಹೋಗ್ತಾನೆ. ಅಲ್ಲಿದ್ದ ಬಾಂಬ್ ತೆಗೆದು ಅಲ್ಲಿರೋ ನೀರಿನ ಪೈಪ್ ನೊಂದಿಗೆ ಬಾಂಬ್ ಫಿಕ್ಸ್ ಮಾಡಿ ಸ್ವತಃ ಬ್ಯಾಂಕಿನ ಫ್ಲೋರ್ ನ ಒಡೆದು ಲಾಕರ್ಸ್ ಗಳಿರೋ ರೂಮ್ ಒಳಗೆ ಹೋಗ್ತಾನೆ. ಪೊಲೀಸ್ ಆಫೀಸರ್ ನ ಲಾಕರ್ ನಂಬರ್ 748 ತೆರೆದಾಗ ಅದರ ಒಳಗೆ ತುಂಬಾನೇ ಹಣ ಇರುತ್ತೆ. ಅಲ್ಲಿಂದ ಹಣ ತೆಗೆದು ಆತ ತನ್ನ ಮನೆಗೆ ವಾಪಸ್ ಬರುತ್ತಾನೆ. ಈ ವಿಷಯ ಗೊತ್ತಿರದ ರಾಬರ್ಸ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಬಾಂಬ್ ಬ್ಲಾಸ್ಟ್ ನಿಂದಾಗಿ ನೀರಿನ ಪೈಪ್ ಹೊಡೆದು ಟನಲ್ ಒಳಗೆ ನೀರು ಬರಲು ಶುರುವಾಗುತ್ತೆ. ರಾಬರ್ಸ್ ಟನಲ್ ಒಳಗಿಂದ ಹೋಗುತ್ತಾ ಆ ಜಾಗಕ್ಕೆ ತಲುಪ್ತಾರೆ. ಅಲ್ಲಿಂದ ಅವರು ಬ್ಯಾಂಕ್ ಒಳಗಿನ ಲಾಕರ್ಸ್ ಗಳಿರೋ ರೂಮಿಗೆ ಹೋಗಲು ಬಯಸ್ತಾರೆ. ಅವರಿಗೆ ಬ್ಯಾಂಕಿನ ಫ್ಲೋರ್ ಅವರ ಬಾಂಬ್ ನಿಂದ ಒಡೆಯದೆ ಜಾಕ್ ಹೊಡೆದದ್ದು ಅನ್ನೋ ಸಂಶಯ ಬರುವುದಿಲ್ಲ. ಇಲ್ಲಿಗೆ ಬಂದವರು ಹಣ ಮತ್ತು ಜ್ಯುವೆಲ್ಲರಿ ಲಾಕರ್ ಗಳಿಂದ ತೆಗೆದು ತಮ್ಮ ಲೀಡರ್, ಅವನ ಸಹೋದರ ಮತ್ತು ಪಾರ್ಟ್ನರ್ ಇದ್ದಲ್ಲಿಗೆ ಕಳಿಸಲು ಶುರು ಮಾಡ್ತಾರೆ. ಆದರೂ ವಾಪಸ್ ಬರಲು ಪ್ರಯತ್ನ ಮಾಡಿದಾಗ ಟನಲ್ ಒಳಗೆ ತುಂಬಾನೇ ನೀರು ತುಂಬುತ್ತೆ. ಇಬ್ಬರು ದರೋಡೆಕೋರರು ಲಾಕರ್ ರೂಮ್ ನಲ್ಲಿ ಸಿಲುಕಿಕೊಳ್ಳುತ್ತಾರೆ. ಆದರೆ ಈಗ ಅಲ್ಲಿಯೂ ಕೂಡ ನೀರು ತುಂಬಲು ಪ್ರಾರಂಭವಾಗುತ್ತೆ. ಹೀಗಾಗಿ ಅವರು ತಮ್ಮ ಜೀವ ಉಳಿಸಿಕೊಳ್ಳುವ ಅಲಾರಾಂ ಹೊಡೆದುಕೊಳ್ಳುವ ಲಾಕರ್ಸ್ ತೆರೆಯಬೇಕಾಗುತ್ತೆ. ಇಲ್ಲಿ ಅಲಾರಾಂ ಹೊಡೆದು ಪೊಲೀಸ್ ಬರುತ್ತಾರೆ. ಈಗಲೂ ಇವರ ಟೀಮ್ ನ ಒಬ್ಬಳು ಹುಡುಗಿ ಟನಲ್ ಒಳಗೆ ಸಿಲುಕಿರುತ್ತಾಳೆ. ಜಾಕ್ನಿಗೆ ಅವಳ ಕೂಗು ಕೇಳಿಸುತ್ತೆ. ಆತ ಅವಳಿಗೆ ಸಹಾಯ ಮಾಡಲು ಬಯಸ್ತಾನೆ. ಆದರೆ ಜಾಕ್ ನ ನೋಡಿ ಅವಳು ಇನ್ನಷ್ಟು ಚೀರಲು ಕೂಗಲು ಆರಂಭಿಸ್ತಾಳೆ. ಹೀಗಾಗಿ ಜಾಕ್ ಅವಳಿಗೆ ಸಹಾಯ ಮಾಡಲ್ಲ. ಮೇಲಿದ್ದ ದ್ವಾರ ಮುಚ್ಚಿ ಬಿಡುತ್ತಾನೆ. ಇದರಿಂದ ಅವಳ ಸಾವಾಗುತ್ತೆ. ಅತ್ತ ಲೀಡರ್ ಎಲ್ಲ ಹಣ ಮತ್ತು ಜ್ಯುವೆಲ್ಲರಿ ತೆಗೆದುಕೊಂಡು ತನ್ನ ಪಾರ್ಟ್ನರ್ ಮತ್ತು ಸಹೋದರನೊಂದಿಗೆ ಈ ಜಾಗದಿಂದ ಹೊರಟು ಹೋಗಿದ್ದ. ಬ್ಯಾಂಕ್ ಬಳಿಗೆ ಪೊಲೀಸ್ ತಲುಪಿದರು. ಬ್ಯಾಂಕ್ ನ ಸ್ವಲ್ಪವೇ ದೂರದಲ್ಲಿ ಜಾಕ್ ನ ಮನೆ ಇತ್ತು. ಇತ್ತ ಜಾಕ್ ತನ್ನ ಮನೆಯಿಂದ ಹೊರಗೆ ಬರುತ್ತಾನೆ. ಹೊರಗಡೆ ಪೊಲೀಸ್ ಗಾಡಿಗಳು ಇರುತ್ತವೆ. ಜಾಕ್ ಪೊಲೀಸ್ನವರಿಗೆ ಹೇಳ್ತಾನೆ, ನನ್ನ ಮನೆಯಲ್ಲಿ ವಿಚಿತ್ರ ರೀತಿಯಲ್ಲಿ ನೀರು ತುಂಬುತ್ತಿದೆ. ಪೊಲೀಸ್ ಅವನ ಮನೆಗೆ ಬರ್ತಾರೆ. ಆದ್ರೆ ನೀರು ತುಂಬಿದ್ದರಿಂದ ಅವರಿಗೆ ಏನು ಅರ್ಥವಾಗುವುದಿಲ್ಲ. ಇಲ್ಲಿಯ ದರೋಡೆಕೋರರೊಂದಿಗೆ ಸೇರಿಕೊಂಡಿದ್ದ ಪೊಲೀಸ್ ಆಫೀಸರ್ ಕೂಡ ಇರ್ತಾನೆ. ಅವನು ಜಾಕ್ ನ ನಂಬರ್ ಕೇಳ್ತಾನೆ. ಜಾಕ್ ಮಾತ್ರ ಅವನ ನಂಬರ್ ಕೊಡದೆ ಡೇಸಿ ನಂಬರ್ ಕೊಡ್ತಾನೆ. ಇಲ್ಲಿಯ ಪೊಲೀಸ್ ಆಫೀಸರ್ಗೆ ಅವನ ಮೇಲೆ ಡೌಟ್ ಬರುತ್ತೆ. ಹೀಗಾಗಿ ಅವನು ಇಲ್ಲಿಂದ ಹೋದ ಬಳಿಕ ಇಲ್ಲಿಗೆ ಗ್ಯಾಂಗ್ ಲೀಡರ್ ಬರುತ್ತಾನೆ. ಇಲ್ಲಿಂದ ಹೋದ ಪೊಲೀಸ್ ಆಫೀಸರ್ ಗ್ಯಾಂಗ್ ಲೀಡರ್ ನ ಇಲ್ಲಿಗೆ ಕಳಿಸಿದ್ದ. ಗ್ಯಾಂಗ್ ಲೀಡರ್ ತಾನು ಪೊಲೀಸ್ನವನೆಂದು ಹೇಳಿಕೊಳ್ಳುತ್ತಾನೆ. ಜಾಕ್ನಿಗೆ ಆತ ಪೊಲೀಸ್ನವನಲ್ಲ ಅನ್ನೋದು ತಿಳಿದರೂ ಕೂಡ ಅವನನ್ನು ಒಳ ಬರಲು ಬಿಡುತ್ತಾನೆ. ಒಂದ್ ವೇಳೆ ಅವನನ್ನು ಒಳಗೆ ಬರಲು ಬಿಡದೇ ಇದ್ದರೆ ಆತ ಜಾಕ್ ನನ್ನು ಕೊಲ್ಲುತ್ತಾನೆ. ಇದೇ ಸಮಯಕ್ಕೆ ಜಾಕ್ ಡೇಸಿ ನಂಬರ್ ನಿಂದ ಪೊಲೀಸ್ ಆಫೀಸರ್ಗೆ ಮೆಸೇಜ್ ಮಾಡಿ ಹೇಳ್ತಾನೆ, ನೀನು ಮನೆಗೆ ಬಾ. ಪೊಲೀಸ್ ಆಫೀಸರ್ ಮಾತ್ರ ಮೆಸೇಜ್ ನೋಡದೆ ತನ್ನದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಕೂಡಲೇ ಲೀಡರ್ಗೆ ಕಾಲ್ ಮಾಡ್ತಾನೆ. ಜಾಕ್ ಮನೆಯಲ್ಲಿದ್ದ ಲೀಡರ್ಗೆ ಇಲ್ಲಿ ಪೊಲೀಸ್ ಆಫೀಸರ್ ನ ಕಾಲ್ ಬರುತ್ತೆ. ಪೊಲೀಸ್ ಆಫೀಸರ್ ಲೀಡರ್ಗೆ ಹೇಳ್ತಾನೆ, ನಾನು ನಿನಗೆ ಹೇಳಿದ್ದೆ 747 748 ಲಾಕರ್ ಗಳಿಂದ ಏನು ತೆಗೆಯಬೇಡ ಅಂತ. ಆದರೆ ನೀನು ಅದನ್ನು ತೆರೆದು ಅದರಲ್ಲಿದ್ದ ಹಣ ತೆಗೆದೆ. ವಾಸ್ತವವಾಗಿ ಅವುಗಳು ಪೊಲೀಸ್ ಆಫೀಸರ್ ನ ಲಾಕರ್ ಗಳು ಆಗಿದ್ದವು. ಅಸಲಿಗೆ ಅಲ್ಲಿಂದ ಹಣ ಲೀಡರ್ ತೆಗೆದೇ ಜಾಕ್ ತೆಗೆದಿದ್ದ. ಲೀಡರ್ ಕೋಪದಲ್ಲಿ ಪೊಲೀಸ್ ಆಫೀಸರ್ ನ ಕಾಲ್ ಕಟ್ ಮಾಡ್ತಾನೆ ಮತ್ತು ಜಾಕ್ ಬಳಿ ಕೇಳ್ತಾನೆ, ಈ ಮನೆಯಲ್ಲಿ ಯಾರೆಲ್ಲ ವಾಸಿಸ್ತೀರಿ? ಜಾಕ್ ಹೇಳ್ತಾನೆ, ಇಲ್ಲಿ ನನ್ನ ಮನೆ ಬಾಡಿಗೆಗೆ ಬಂದವಳು ಮತ್ತು ಅವಳ ಮಗಳು ವಾಸಿಸುತ್ತಿದ್ರು. ಮಾತ್ರ ಅವರು ಒಂದು ದಿನ ಮೊದಲೇ ಇಲ್ಲಿಂದ ಹೊರಟು ಹೋದ್ರು. ಜಾಕ್ ನ ಗ್ರಹಚಾರ ಕೆಡುತ್ತೆ. ಅದೇ ಕ್ಷಣ ಡೇಸಿ ಮಗಳು ಅಲ್ಲಿಗೆ ಬಂದಾಗ ಜಾಕ್ ನ ಸುಳ್ಳಿನ ನಾಟಕದ ಗುಟ್ಟು ರಟ್ಟಾಗುತ್ತೆ. ಲೀಡರ್ಗೆ ಜಾಕ್ ಸುಳ್ಳು ಹೇಳುತ್ತಿರುವುದು ಅರ್ಥವಾಗಿ ಒಳಗೆ ಹೋಗಿ ನೋಡ್ತಾನೆ. ಒಳಗಡೆ ಡೇಸಿ ನಿದ್ರೆಯಲ್ಲಿ ಇರ್ತಾಳೆ. ಯಾಕೆಂದ್ರೆ ಜಾಕ್ ಅವಳಿಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದ. ಈಗ ಅವನು ಹೊರಗೆ ಬಂದು ಜಾಕ್ ಹತ್ತಿರ ಹಲವಾರು ಪ್ರಶ್ನೆ ಕೇಳ್ತಾನೆ. ಜಾಕ್ ಅವನಿಗೆ ತಪ್ಪು ಉತ್ತರ ಹೇಳ್ತಾನೆ. ಇದರಿಂದ ಲೀಡರ್ ಕೋಪಗೊಂಡು ಜಾಕ್ ನ ವೀಲ್ ಚೇರ್ ಮೇಲೆ ಕಾಲಿಂದ ಒದ್ದು ಬಿಡ್ತಾನೆ. ಜಾಕ್ ಈಗ ಕೆಳಗೆ ಬೀಳ್ತಾನೆ. ಲೀಡರ್ ಮತ್ತು ಅವನ ಜನರು ಜಾಕ್ ನ ಕೆಟ್ಟದಾಗಿ ಹೊಡೆಯುತ್ತಾರೆ. ಅದೇ ಸಮಯಕ್ಕೆ ಡೇಸಿ ಮೊಬೈಲ್ ಗೆ ಪೊಲೀಸ್ ಆಫೀಸರ್ ನ ಕಾಲ್ ಬರುತ್ತೆ. ವಾಸ್ತವವಾಗಿ ಅವನು ಜಾಕ್ ಮಾಡಿದ್ದ ಮೆಸೇಜ್ ಗೆ ರಿಪ್ಲೈ ಆಗಿ ಕಾಲ್ ಮಾಡಿದ್ದ. ಆ ಕಾಲ್ ಅನ್ನು ಲೀಡರ್ ರಿಸೀವ್ ಮಾಡ್ತಾನೆ. ಅವನು ಲೀಡರ್ ಗೆ ಹೇಳ್ತಾನೆ, ನಾನು ಮನೆಯ ಹೊರಗಿದ್ದೇನೆ. ಇಲ್ಲಿ ಲೀಡರ್ ಗೆ ಅನಿಸುತ್ತೆ ಇವರೆಲ್ಲರೂ ಸೇರಿಕೊಂಡಿದ್ದಾರೆ ಅನ್ನುವುದು. ಅವನಿಗೆ ಮೋಸ ಮಾಡ್ತಿದ್ದಾರೆ ಅಂತ. ಅಸಲಿಗೆ ಇದೆಲ್ಲ ಜಾಕ್ ನ ಪ್ಲಾನ್ ಆಗಿತ್ತು. ಹಾಗಾಗಿ ಅವನು ತನ್ನ ನಂಬರ್ ಕೊಡದೆ ಡೇಸಿ ನಂಬರ್ ಕೊಟ್ಟಿದ್ದ. ಈಗ ಲೀಡರ್ ಆ ಪೊಲೀಸ್ ಆಫೀಸರ್ ನ ಮನೆ ಒಳಗೆ ಕರೆತರುತ್ತಾನೆ. ಇದರ ನಂತರ ಎಲ್ಲರೂ ಆ ಪೊಲೀಸ್ ಆಫೀಸರ್ ನ ತುಂಬಾನೇ ಕೆಟ್ಟದಾಗಿ ಹೊಡೆಯುತ್ತಾರೆ. ಪೊಲೀಸ್ ಆಫೀಸರ್ ಹೇಳ್ತಾನೆ, ಈ ನಂಬರ್ ನನಗೆ ಜಾಕ್ ಕೊಟ್ಟಿದ್ದ. ಮತ್ತೊಮ್ಮೆ ಲೀಡರ್ ಜಾಕ್ ನಿಗೆ ಪ್ರಶ್ನೆ ಕೇಳ್ತಾನೆ. ಜಾಕ್ ಹೇಳ್ತಾನೆ, ಇದೆಲ್ಲ ಪ್ಲಾನ್ ನನ್ನದಲ್ಲ, ಇದು ನಿನ್ನ ಪಾರ್ಟ್ನರ್ ಇದ್ದು. ಅವನು ನಿನ್ನ ರಾಬರಿಯಲ್ಲಿ ಸ್ವಲ್ಪ ಹಣ ತೆಗೆಯಲು ಬಯಸಿದ್ದ. ಬಳಿಕ ಜಾಕ್ ಅವನಿಗೆ ಅವರ ಪರ್ಸನಲ್ ಮಾತುಗಳನ್ನು ಹೇಳ್ತಾನೆ. ಅದನ್ನು ಜಾಕ್ ತನ್ನ ರೂಮ್ ನಲ್ಲಿ ಇದ್ದುಕೊಂಡು ಮೈಕ್ ಫಿಕ್ಸ್ ಮಾಡಿ ಹೆಡ್ಫೋನ್ ಹಾಕಿಕೊಂಡು ಕೇಳಿದ್ದ. ಮತ್ತು ಇದನ್ನು ಕೂಡ ಹೇಳ್ತಾನೆ, ಡೇಸಿಯ ಪ್ರಜ್ಞೆ ತಪ್ಪಿಸಿದ್ದು ಇವನೇ. ತನ್ನ ಮಾತನ್ನು ಸತ್ಯವೆಂದು ಪ್ರೂವ್ ಮಾಡಲು ಅವನು ಡೇಸಿ ಮಗಳು ಅಲ್ಲಿಂದ ತೆಗೆದುಕೊಂಡು ಬಂದ ವಾಚ್ ತೋರಿಸ್ತಾನೆ. ವಾಚ್ ನೋಡಿದಾಗ ಲೀಡರ್ಗೆ ಜಾಕ್ ಮಾತುಗಳ ಮೇಲೆ ವಿಶ್ವಾಸ ಮೂಡುತ್ತೆ. ಜಾಕ್ ನಾಟಕವನ್ನು ಅರಿಯದೆ ಲೀಡರಿಗೆ ಕೆಂಡಾಮಂಡಲವಾಗ್ತಾನೆ. ಇನ್ನೇನು ಅವನು ತನ್ನ ಪಾರ್ಟ್ನರ್ ನ ಕೊಲ್ಲುತ್ತಾನೆ ಅನ್ನುವಾಗ ಪಾರ್ಟ್ನರ್ ಗೆ ಅರಿವಾಗುತ್ತೆ ಈಗ ತನ್ನ ಜೀವನದ ಅಂತ್ಯ ಆಗಲಿದೆ ಅನ್ನುವುದು. ಕೂಡಲೇ ಅವನು ಗನ್ ತೆಗೆದು ಲೀಡರ್ ಮತ್ತು ಅವನ ಸಹೋದರನ ಮೇಲೆ ಗುಂಡು ಹಾರಿಸಲು ಶುರು ಮಾಡ್ತಾನೆ. ಈ ಶೂಟ್ಔಟ್ ನಲ್ಲಿ ಲೀಡರ್ ನ ಸಹೋದರ ಮತ್ತು ಅವನ ಪಾರ್ಟ್ನರ್ ನ ಸಾವಾಗುತ್ತೆ. ಲೀಡರ್ ತನ್ನ ಸಹೋದರನ ಸಾವಿನಿಂದ ಪೂರ್ತಿಯಾಗಿ ಒಡೆದು ಹೋದಂತೆ ಆಗ್ತಾನೆ. ಯಾವಾಗ ಅವನು ತನ್ನ ಸಹೋದರನ ಬಾಡಿ ಹತ್ತಿರವಿರ್ತಾನೋ ಅಲ್ಲಿಗೆ ಡೇಸಿ ಬಂದು ಲೀಡರ್ ನ ಶೂಟ್ ಮಾಡಿಕೊಳ್ಳುತ್ತಾಳೆ. ಇದೇ ಚಾನ್ಸ್ ಬಳಸುತ್ತಾ ಪೊಲೀಸ್ ಆಫೀಸರ್ ಜಾಕ್ ಮತ್ತು ಡೇಸಿಗೆ ಹೇಳ್ತಾನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ. ಬಳಿಕ ಅವನು 3 ಜನರ ಬಾಡಿನ ಗಾಡಿ ಅಡಿಕೆಯಲ್ಲಿ ಇಡ್ತಾನೆ. ಬಳಿಕ ಅವನು ಜಾಕ್ನಿಗೆ ಹೇಳ್ತಾನೆ, ನನಗೆ ಗೊತ್ತು ನೀನು ಲಾಕರ್ ನಿಂದ ಹಣ ತೆಗೆದೆ. ಆ ಹಣ ನನಗೆ ವಾಪಸ್ ಕೊಡು. ಜಾಕ್ ಹಣ ಕೊಡಲು ನಿರಾಕರಿಸ್ತಾನೆ. ಹಾಗೆ ಜಾಕ್ ಅವನಿಗೆ ಆ ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಪೊಲೀಸ್ ಆಫೀಸರ್ ಮತ್ತು ಲೀಡರ್ ನ ಸಹೋದರ ಮಾತಾಡುತ್ತಿದ್ದರು.
ಅಸಲಿಗೆ ಪೊಲೀಸ್ ಆಫೀಸರ್ ಕೂಡ ದರೋಡೆಯಲ್ಲಿ ಶಾಮೀಲಾಗಿದ್ದ. ಈಗ ಪೊಲೀಸ್ ಆಫೀಸರ್ ಹತ್ತಿರ ಇಲ್ಲಿಂದ ಹೋಗುವುದು ಬಿಟ್ಟು ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಹೋಗೋ ಮೊದಲು ಅವನು ಜಾರಿನಿಂದ ಬಿಸ್ಕೆಟ್ ತೆಗೆದುಕೊಂಡು ತಿಂದು ಬಿಡ್ತಾನೆ. ಇದು ಅದೇ ಬಿಸ್ಕೆಟ್. ಇದನ್ನು ಜಾಕ್ ತನ್ನ ನಾಯಿಗಾಗಿ ತಯಾರು ಮಾಡಿದ್ದ. ಪೊಲೀಸ್ ಆಫೀಸರ್ ಈಗ ಗಾಡಿ ತೆಗೆದುಕೊಂಡು ಇಲ್ಲಿಂದ ಹೊರಟು ಬಿಡ್ತಾನೆ. ದಾರಿಯಲ್ಲಿ ಬಿಸ್ಕೆಟ್ ತನ್ನ ಪ್ರಭಾವ ತೋರಿಸುತ್ತೆ. ಇದರಿಂದ ಪೊಲೀಸ್ ಆಫೀಸರ್ನ ಸಾವಾಗುತ್ತೆ. ಅವನ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಅತ್ತ ಜಾಕ್ ಮತ್ತು ಡೇಸಿನ ತೋರಿಸಲಾಗುತ್ತೆ. ಅವರ ಮೇಲೆ ಈಗ ಯಾವುದೇ ಅಪಾಯವಿರುವುದಿಲ್ಲ. ಅವರೆಲ್ಲರೂ ಇಲ್ಲಿ ಖುಷಿಯಾಗ್ತಾರೆ ಮತ್ತು ಅವರು ಖುಷಿಯಲ್ಲಿ ಒಟ್ಟಿಗೆ ಇರಲು ಆರಂಭಿಸ್ತಾರೆ. ತಮ್ಮ ಹೊಸ ಪರಿವಾರ ಮಾಡಲು ಬಯಸ್ತಾರೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.